ಬನ್ನಿ ಬನ್ನಿ ಮಲ್ಕೊಳ್ಳಾಗುತ್ತೀವಿ ಬೇಗ ಆರಿರಿ. ಹಿಡೀರಿ, ಬಡಿಯಿರಿ, ಹಣ್ಣುಗಳನ್ನು ಬೆಳೆದೋಡಿಸಿರಿ. ಬಿಡಬೇಡಿ, ಒಂದು ಬಿಡಿ, ಹಾರಿ ಹೋಗದಿರಲಿ. ಅಣ್ಣ ಅಮ್ಮ ಬನ್ನಿ ಬನ್ನಿ ಟೇಮ್ ಟೇಮ್. ಅಣ್ಣ ಅಮ್ಮ ಬನ್ನಿ ಬನ್ನಿ ಟೇಮ್ ಟೇಮ್. ಎಲ್ಲಾರು ನಮ್ದೇ ನಮ್ದೇ ಟೇಮ್ ಟೇಮ್. ಹಣ್ಣುಗಳ ಇಲ್ಲೇ ಇದ್ದಾನೆ, ಹುಡ್ಕೋ ಹುಡ್ಕೋ. ಬನ್ನಿ ಬನ್ನಿ ಟೇಮ್ ಟೇಮ್. ಅಕ್ಕೋ ತೋಟಗಳ ಕೊನೆಗೂ ಸಿಕ್ಕ ಹಿಡಿಯೋ ಹೊಡಿಯೋ. ರಾಜೇಂದ್ರ ಹಾಲ್ ಮಾಡ್ತಿ, ದೊರೆ ತೋಟದ ಹಣ್ಣು ತಿಂತಿ. ಇವತ್ತಿನಿಗೆ ಕೋಲು ಪೂಜೆ. ಕಿತ್ತು ಬಿಡೋಣ ರೆಕ್ಕೆ ಪುಕ್ಕ. ಮುರ್ಕ ಅಯ್ಯಪ್ಪ, ಹೆಂಡರ ಹೆಂಡ ಹುಡುಗಪ್ಪ. ಮುಗುತಿ ಇವತ್ತು ನಿನ್ನ ಕತೆ. ಇನ್ನೊಂದು ನಿಲ್ಸು ಗಿಳೆಪ್ಪೆಲೆ. ತೊಟ್ಟೆನಿಗೆ ತೊಟ್ಟೆ ಯಾರ್ದು? ನಿಮ್ ತಾತಂದೆ. ನಿಮ್ಮ ಅಪ್ಪಂದೆ. ನಮ್ ರಾಜಂದು. ಈ ಮರಳಿಗೆ ಹೂವನ್ನು. ಎಲ್ಲ ನಮ್ ರಾಜಂದು. ಎಂಟ ರಾಜ ಗಟ್ಟೆನಿಗೆ ರಾಜಾದಿರಾಜ. ಸಾವಿರ ಸಾವಿರ ಸೇನೆಯ ರಾಜ. ಬನ್ನಿ ಅಣ್ಣ ಅಮ್ಮ ಬನ್ನಿ ಬನ್ನಿ ಮುಲ್ಕೊಲನ್ನು ತಿನ್ನಿ ಬೇಗ ಆರಿ ಬನ್ನಿ. ಎಲ್ಲ ನಮ್ದೇ ನಮ್ದೇ ಟೇಮ್ ಟೇಮ್. ಏ ಮರಿಪಿಲ್ಲೆ ರಾಜನ ಭಯ ಏನಿಗೆ? ರಾಜಂದು ಹೋಗ್ಲಿ ನಮ್ಮ ಭಯ ಏನು ಇಲ್ಲೇನು. ಹೋಗ್ಲಿ ಈ ಕೋಲಿನ ಭಯ. ಹಿಡಿಯೋ ಬಲೆ ಹಾಕು. ಸಾವಧಾನ ಸಾವಧಾನ ಮಹಾಕರುಣಾಳು ಮೃಗಮೃಗ ಕೃಪಾಳು ಗಿಡಮರ್ದಯಾಳು ವಿದ್ಯಾವಂತ ಪ್ರಜ್ಞಾದಾನಿ ಕನಕನ ಭೂ ವಿದ್ಯಾದಾನಿ ವಾಚಾಳ ಪೂರ್ವರ ಈಶ್ವರ ರಾಜಾಧಿರಾಜ ರಾಜಮಾತಾಂಡರು ದಯಮಾಡಿಸುತ್ತಿದ್ದಾರೆ. ಗೋಪುರ ಗೋಪುರ. ಟೇಮ್ ಟೇಮ್. ಇದೇನು ಅದುರುತ್ತಿದೆ? ಟೇಮ್ ಟೇಮ್. ಯಾವ ಭಾಷೆ ಮಾತಾಡ್ತಿದೆ? ಪ್ರಾಕೃತಿಕ ಭಾಷೆ, ಶಾಸ್ತ್ರೀಯ ಭಾಷೆ? ಟೇಮ್. ಏನಿದರ ಅರ್ಥ? ರಾಜಾಧಿರಾಜ ಇದೊಂದು ಬಿಳಿಮರಿ ಕಾಡು ಜಾತಿಯ ಅನಾಗರಿಕ ವಸಂತ ಕಾಲಕ್ಕೆ ಮದ ಹತ್ತಿ ರಾಜತೋಟಕ್ಕೆ ನುಗ್ಗಿ ಹಣ್ಣು ನಾಶಪಡಿಸಿದೆ. ಇದಕ್ಕೆ ಮಾತು ಬರ್ತದೆ? ಇಲ್ಲ ರಾಜರೇ. ಹಾಡು ಬರ್ತದೆ? ಇಲ್ಲ ರಾಜರೇ. ಓದು ಬರ್ತದೆ? ಇಲ್ಲ ರಾಜರೇ. ನೃತ್ಯ ಬರ್ತದೆ? ಇಲ್ಲ ರಾಜರೇ. ತರ್ಕ ಶಾಸ್ತ್ರ ಪುರಾಣ ವ್ಯಾಕರಣ ಬರ್ತದೆ? ಯಾವುದೂ ಬರೋದಿಲ್ಲ ರಾಜರೇ. ಮತ್ತೇನು ಬರ್ತದೆ? ಜೀವನವೆಲ್ಲ ಏನು ಮಾಡುತ್ತದೆ? ಬನ್ನಿ ಬನ್ನಿ ಟೇಮ್ ಟೇಮ್. ಮಹಾಪ್ರಭು ಈ ಇಲ್ಲಿ ಅರಣ್ಯವಾಸಿ ನಿರಕ್ಷಿ ತೀರಾ ಅಶಂಕಿತ ಸಂಗೀತ ಇಲ್ಲ, ನೃತ್ಯವಿಲ್ಲ, ಅಗತ್ಯ ಭಾಗದ ಭೇದ ಗೊತ್ತಿಲ್ಲ, ಒಂದು ಎರಡರ ಮಗ್ಗಿ ಕೂಡ ಬರೋದಿಲ್ಲ. ಇದಕ್ಕೆ ಬರೋದು ಒಂದೇ, ಗಿಡ ಮರ ಹತ್ತಿ ಹಣ್ಣು ತಿನ್ನೋದು ಉದಯಿಸೋದು ಆಮೇಲೆ. ಬನ್ನಿ ಬನ್ನಿ ಟೇಮ್ ಟೇಮ್. ಪಾಪ ಪಾಪ. ಟೇಮ್ ಟೇಮ್. ಚೀಚಿ ಬರೀ ಹಣ್ಣು ತಿನ್ನೋದು ಮಾತ್ರ ಗೊತ್ತೇ? ಮಹಾವಾಚಾಳ ನಗರೋದ್ಯಾನದಲ್ಲಿ ನುಗ್ಗಿ ಹಣ್ಣು ತಿನ್ನೋದು ಮಾತ್ರ ಗೊತ್ತೇ? ವಂದಿಮಾಗದರೆ ಮಹಾಕರುಣಾಳು ಮೃಗಮೃಗ ಕೃಪಾಳು ಗಿಡಮರ್ದಯಾಳು ವಿದ್ಯಾವಂತ ಪ್ರಜ್ಞಾದಾನಿ ಕನಕನ ಭೂ ವಿದ್ಯಾದಾನಿ ಮಹಾವಾಚಾಳ ಪೂರ್ವ. ಈ ಸಭೆ ಸುಶಿಕ್ಷಿತ ನಾಗರಿಕ ರಾಜ್ಯದಲ್ಲಿ ಈ ಅನಾಗರಿಕ ಪಕ್ಷಿ ರಾಜತೋಟಕ್ಕೆ ನಿರಕ್ಷಿತರ ಪಕ್ಷಿ ಮತ್ತೆ ಇದಕ್ಕೆ ನೀರೇ ಸಾಕ್ಷಿ. ಈ ಅಸಭ್ಯ ಪಕ್ಷಿಯನ್ನು ರಾಜಶಾಲೆಗೆ ಸೇರಿಸತಕ್ಕದ್ದು. ಇದಕ್ಕೆ ರಾಜ್ಯೋದ್ಯಪಕರಿಂದ ಶಿಕ್ಷಣ ಕೊಡಿಸಿ. ಇದು ಈ ಅಸಭ್ಯ ಪಕ್ಷಿಯು ಆದಿಮ ಪ್ರವೃತ್ತಿಗಳನ್ನು ಸುಧಾರಿಸಿ ಆಧುನಿಕ ಮಾಡತಕ್ಕದ್ದು. ತಪ್ಪನೇ ಪ್ರಭು. ಇದು ಸಭ್ಯತೆ ಕಲೆಯಲಿ, ಕಾಡುತನ ಮರೆಯಲಿ. ಇದು ಸಭ್ಯತೆ ಕಲಿತು ತಾನು ಸುಶಿಕ್ಷಿತವಾಗಲಿ, ತಾನು ಸುಶಿಕ್ಷಿತವಾಗಿ ತಾನು ಸಂಸ್ಕೃತ ಕಲಿತು ಕಾಡಿನ ಉಳಿದ ಸಭ್ಯ ಪಕ್ಷಿಗಳನ್ನು ಸುಶಿಕ್ಷಿತ ಮಾಡಲಿ. ತಪ್ಪನೇ ಪ್ರಭು. ಮಹಾರಾಜ ರಾಜಮಾವ ನನ್ನದೊಂದು ನಿಯಮ. ಇದನ್ನು ರಾಜಶಾಲೆಗೆ ಸೇರಿಸುವ ಮೊದಲು ಇನ್ನೊಂದು ಇದು ರಾಜಶಾಲೆಗೆ ಸೇರಿಸುವ ಮೊದಲು ಅರ್ಥವನ್ನು ಕಂಡುಹಿಡಿಯಬೇಕು. ಇದು ಇದರ ಅವಿದ್ಯೆಗೆ ಮೂಲ ಕಾರಣವನ್ನು ಕಂಡುಹಿಡಿಯಬೇಕು. ಇದು ಈ ಗಿಡವನ್ನು ತಿನ್ನೋದೇನು, ಕುಡಿಯೋದೇನು, ಇದು ಇರೋದೆಲ್ಲಿ, ಹಾರೋದೆಲ್ಲಿ, ಇದರ ರೆಕ್ಕೆ ಪುಕ್ಕ ಬಕ್ಕುಗಳು ಉದ್ದಗಳಷ್ಟು ಭಾರವಷ್ಟು ಈ ಅಂಶಗಳ ಬಗ್ಗೆ ದೀರ್ಘ ಸಂಶೋಧನೆ ನಡೆಯಬೇಕು. ಪ್ರಭು ಯುವರಾಜ ಅಳಿಯ ದೇವರು ಮಹಾಪ್ರತಿಭಾಶಾಲಿಗಳು, ದೇಶಕೋಶ ಸ್ಥಿತಿ ಬಂದರು. ಕಾಂಬೋಜ ದೇಶದಲ್ಲಿ ಪ್ರಾಣಿಶಾಸ್ತ್ರ ಪಕ್ಷಿಶಾಸ್ತ್ರ ಪಾರಂಗತರಾದವರು ಬಹಿಸಗಿಸಿ ಸಾಧ್ಯವಿರೋದಿಲ್ಲವನ್ನು ಅದಕ್ಕೆ ಒಂದೇ ವಿನಂತಿ. ಅಳಿಯ ರಾಜರಿಗೆ ಸುಖ ಶಿಕ್ಷಣದ ಭಾರವನ್ನು ವಹಿಸಿ ಬಿಡುವುದು. ನಿನ್ನ ವಿನಂತಿಯನ್ನು ಸ್ವೀಕರಿಸಿದ್ದೇವೆ ಅಳಿಯ ರಾಜ. ಇಂದಿನಿಂದ ನೀನು ಶಿಕ್ಷಣ ಮಂತ್ರಿ. ಮಹಾರಾಜ ರಾಜಮಾವ ಇನ್ನೊಂದು ವಸಂತ ಬರುವುದರೊಳಗೆ ಈ ಕಾಡು ಗಿರಿಮರಿ ತನ್ನ ವನ್ಯ ಆಹಾರಗಳನ್ನು ಮರೆತಿರಬೇಕು. ಸುಶಿಕ್ಷಿತ ಸುಸಂಸ್ಕೃತವಾಗಿರಬೇಕು. ನಮ್ಮ ವಿಶ್ವವಿದ್ಯಾಲಯದಲ್ಲಿ ಒಂದು ಸುಖ ಅಧ್ಯಯನ ಸಂಸ್ಥೆಯನ್ನು ಸ್ಥಾಪಿಸಬೇಕು. ನಿನ್ನ ಕಾರ್ಯದಲ್ಲಿ ಜಯವಾಗಲಿ. ಮಂತ್ರಿ ಡಂಗೂರ ಹೊಳೆಯಿತು. ರಾಜ್ಯದ ಮೂಲೆ ಮೂಲೆಯ ಪ್ರತಿಯೊಬ್ಬ ಪ್ರಜೆಗೂ ಗೊತ್ತಾಗಲಿ. ಒಂದು ಅಲ್ಪವಾದ ಪಕ್ಷಿಯ ಶಿಕ್ಷಣದಲ್ಲೂ ರಾಜರ ಆಸಕ್ತಿ ಎಷ್ಟಿದೆ ಎನ್ನುವುದು.
ನಮ್ಮ ನಮ್ಮ ಪುತ್ರಿ ಸಂತುಷ್ಟಳಾಗಲಿ. ಹಳ್ಳಿ ರಾಜ ಸುಖ ಶಿಕ್ಷಣ ಮಂತ್ರಿ ಎಂದು